ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಆದರೂ ಬಂದಿದೆ. ಏನು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಮತ್ತೊಮ್ಮೆ ನಿಮಗೆ ಮೆಡಿಕಲ್ ಕರೆದಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಎಲ್ಲ ಕಂಪನಿಗಳು ಇನ್ನೂ ಮೆಡಿಕಲ್ ಲಿಸ್ಟ್ ಬಿಟ್ಟಿಲ್ಲ. ಜಸ್ಕಾಮ್, ಸೆಸ್ಕಾಮ್ ಮತ್ತು ಇನ್ನೊಂದು ಮೆಸ್ಕಾಮ್ ಮತ್ತು ಸೆಸ್ಕಾಮ್ ಮತ್ತು ಜಸ್ಕಾಮ್ ಮತ್ತು ಬೆಸ್ಕಾಮ್ 3 ಬಿಟ್ಟಿದ್ದಾರೆ. ಹೆಸ್ಕಾಮ್ ಮತ್ತು ಮೆಸ್ಕಾಮ್ ಬಿಟ್ಟಿರುವುದಿಲ್ಲ. ಹಾಗಾಗಿ ಆ ಬಿಟ್ಟ ತಕ್ಷಣ ನಾನೊಂದು ವಿಡಿಯೋ ಮೂಲಕ ತಿಳಿಸ್ತೇನೆ. ಈ ಒಂದು ವಿಡಿಯೋದಲ್ಲಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ, ಶ್ರವಣ ದೋಷ, ಅಂಗವೈಕಲ್ಯ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮ್ಹಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಕುರಿತು. ಅಂದರೆ ಈಗಾಗಲೇ ಗುಲ್ಬರ್ಗದಲ್ಲಿರುವಂಥ ಜಸ್ಕಾಮ್ನಲ್ಲಿರುವಂಥ 30 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಯಾವ ಒಂದು ದಿನಾಂಕದಂದು ಮೆಡಿಕಲನ್ನು ನಡೆಸಿರ್ತಾರೆ. ಆಲ್ರೆಡಿ ಬೆಂಗಳೂರು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಒಂದು ಮೆಡಿಕಲ್ ಈಗಾಗಲೇ ನಡೆಸಿರುತ್ತಾರೆ. ಇಲ್ಲಿ ನೋಡ್ಬೋದು ನೀವು, ದಿನಾಂಕ 9/7/2025 ಮತ್ತು 10/7/2025 ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ 30 ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ. ಅದರನ್ವಯ ಈ ಕೆಳಗೆ ತಿಳಿಸಿರುವ 30 ಅಭ್ಯರ್ಥಿಗಳು ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು ಸ್ಪೀಚ್ ಪೆಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗ, ನಿಮ್ಹಾನ್ಸ್ ಆಸ್ಪತ್ರೆ, ಬೆಂಗಳೂರು, ಮಿಲ್ಕ್ ಡೈರಿ ಹತ್ತಿರ, ಮೈಸೂರು ರಸ್ತೆ, ಬೆಂಗಳೂರು ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗಾಗಿ ಈ ಕೆಳಗೆ ತಿಳಿಸಿರುವ ಸೂಚನೆಗಳನ್ನು ಪಾಲಿಸುವುದರೊಂದಿಗೆ ಹಾಜರಾಗುವಂತೆ ಈ ಮೂಲಕ ತಿಳಿಸಲಾಗಿದೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ನಡೆಸಿದ್ದಾರೆ. ಆದರೂ ಕೂಡ ಹೆಚ್ಚಿನ ಪರಿಶೀಲನೆಗಾಗಿ ನಿಮ್ಮ ಒಂದು ಸ್ಪೀಚ್ ಪೆಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗದಲ್ಲಿ ಇನ್ನೊಮ್ಮೆ ನಿಮಗೆ ಮೆಡಿಕಲನ್ನು ನಡೆಸುತ್ತಾರೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಲೊಕೇಶನ್ ಕನ್ಫರ್ಮ್ ಮಾಡಿಕೊಳ್ಳಿ. ಮಿಲ್ಕ್ ಡೈರಿ ಹತ್ತಿರ, ಬೆಂಗಳೂರು, ಮೈಸೂರು ರಸ್ತೆ, ಬೆಂಗಳೂರು ಇಲ್ಲಿ ನಡೆಸಲಾಗುತ್ತೆ. ಸುಮಾರು ನೋಡಿ ಸ್ನೇಹಿತರೆ, ಈ 30 ಅಭ್ಯರ್ಥಿಗಳಿಗೆ ಸುಮಾರು 20 ದಿನ, ಬರೋಬ್ಬರಿ 20 ದಿನ ಮೆಡಿಕಲನ್ನು ನಡೆಸುತ್ತಾರೆ. ಈ ಒಂದು ಡೇಟ್ ಯಾಕೆ ಇಷ್ಟು ಡಿಲೇ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಒಂದು ಪ್ರತಿಯೊಂದು ದಿನ ಒಬ್ಬರು ಅಥವಾ ಇಬ್ಬರು ಮಾತ್ರ ಮೆಡಿಕಲನ್ನು ಅಟೆಂಡ್ ಆಗಬೇಕು. ಇಲ್ಲಿ ನೋಡ್ಬೋದು, 1/8/2025 ಅಂದರೆ ಆಗಸ್ಟ್ 1ರಂದು ಈ ನಿಮ್ಮ ಮೆಡಿಕಲ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1ರಂದು ಒಬ್ಬ ವಿದ್ಯಾರ್ಥಿ ಮಾತ್ರ, ಮತ್ತು ಆಗಸ್ಟ್ 2ರಂದು ಒಬ್ಬ ವಿದ್ಯಾರ್ಥಿ ಮಾತ್ರ, ಆಗಸ್ಟ್ 4ರಂದು ಇಬ್ಬರು, ಆಗಸ್ಟ್ 5ರಂದು ಇಬ್ಬರು, ಆಗಸ್ಟ್ 6ರಂದು ಇಬ್ಬರು, ಆಗಸ್ಟ್ 7ರಂದು ಇಬ್ಬರು, ಆಗಸ್ಟ್ 8ರಿಂದ ಇಬ್ಬರು, 11ರಲ್ಲಿ ಇಬ್ಬರು, 12ರಂದು ಇಬ್ಬರು, 13ರಂದು ಇಬ್ಬರು, 14ರಂದು ಇಬ್ಬರು, 16, 18, 19, 20, 21 ತಲಾ ಇಬ್ಬರಿಬ್ಬರು, ಅಂದರೆ ಒಟ್ಟು 30 ಅಭ್ಯರ್ಥಿಗಳು ಈ ಒಂದು ಮೆಡಿಕಲ್ಗೆ ಮತ್ತೊಮ್ಮೆ ಪರಿಶೀಲನೆಗೆ ಒಳಗಾಗಬೇಕು. ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಡೇಟ್ಗೆ ಯಾವುದೇ ಮುಲಾಜಿಲ್ಲದೆ ಹೋಗಬೇಕಾಗುತ್ತೆ ನಿಮಗೆ ಹುದ್ದೆ ಬೇಕಂದರೆ. ಯಾಕೆಂದರೆ ಅವರು ಏನೇನು ಪ್ರೊಸೀಜರ್ ಇರುತ್ತೆ ಅವರು ಮಾಡ್ತಾರೆ. ಹಾಗಾಗಿ ನೀವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ತಮ್ಮ ಇತ್ತೀಚಿನ 2 ಭಾವಚಿತ್ರಗಳು ತರತಕ್ಕದ್ದು, ಅಂದರೆ 2 ಫೋಟೋ ಮತ್ತು ಆಧಾರ್ ಕಾರ್ಡ್ ಪ್ರತಿ ಒರಿಜಿನಲ್ ತೆಗೆದುಕೊಂಡು ಹೋಗಿ ಮತ್ತು ಒಂದು ಜೆರಾಕ್ಸ್ ತೆಗೆದುಕೊಂಡು ಹೋಗಿ, ಮತ್ತು ಅಭ್ಯರ್ಥಿಗಳ ನಿಗದಿತ ದಿನಾಂಕದಂದು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ತಮ್ಮ ಹೆಸರುಗಳನ್ನು ನೋಂದಾಯಿಸಿ, ಅಲ್ಲಿ ಇರ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ದವರು ಬರ್ತಿರ್ತಾರೆ. ಅಲ್ಲಿ ಹೋಗಿ ನೀವು ಜಸ್ಟ್ ಅವ್ರ ಬಳಿ ಏನೇನು ತೆಗೆದುಕೊಳ್ಬೇಕು ಎಲ್ಲ ಹೇಳ್ತಾರೆ. ಸ್ಪೀಚ್ ಪೆಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗಕ್ಕೆ ಸರಿಯಾಗಿ ಪೂರ್ವಾಹ್ನ ಅಂದರೆ ಬೆಳಗ್ಗೆ 9 ಗಂಟೆಗೆ ಅಲ್ಲಿ ವರದಿ ಮಾಡಿಕೊಳ್ಬೇಕು. ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ, ಇದು ಅಂತೂ ಕಾಮನ್, ನಿಮ್ಹಾನ್ಸ್ ಆಸ್ಪತ್ರೆ ಹೊರರೋಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ 8 ಗಂಟೆಗೆ ನೀವು ಹೋದರೆ ಬೇಗ ಒಬ್ಬರು ಇಬ್ಬರು ಇರೋದರಿಂದ ಬೇಗ ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ಹಾಗಾಗಿ ಬೇಗನೆ ಹೋಗು ಅಂತ ಹೇಳ್ತೇನೆ. ಮತ್ತು ನಿಮ್ಮ ವೈದ್ಯಕೀಯ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ, ಫೋಟೋ ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ, 10th ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಿ, ವಿವಿಧ ನಿಮ್ಮ ಒಂದು ಪರ್ಸ್ನಲ್ ಐಡೆಂಟಿಟಿಗಳನ್ನು ತೆಗೆದುಕೊಂಡು ಹೋದರೆ
ಉತ್ತಮ. ಒಂದು ಜೆರಾಕ್ಸ್ ಕಾಪಿ ತೆಗೆದುಕೊಂಡು ಕೂಡ ಹೋಗಿ ಅಂತ ಹೇಳ್ತೇನೆ. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಏಕೆ ಡಬಲ್ ಮೆಡಿಕಲ್ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಅವರ ಒಂದು ಪ್ರೊಸೀಜರ್ಗೆ ಬಿಟ್ಟಿದ್ದು. ಇದು ತಿಳ್ಕೊಂಡು ನಿಮಗೆ ಒಂದು ವಿಷಯದ ಮೂಲಕ ತಿಳಿಸ್ಕೊಡ್ತೇನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.